ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ಈಗ ಮತ್ತೆ ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟು ವೇದಿಕ್ ಏಜ್ಗೆ ಸಂಬಂಧಪಟ್ಟಂಗೆ ಪಾರ್ಟ್ 2 ಅನ್ನು ನಾವು ಇಲ್ಲಿ ತೊಗೊಂಬಂದಿದ್ದೀವಿ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ವೇದಿಕ್ ಏಜ್ ಎನ್ ಸಿ ಆರ್ ಟಿ ಕ್ವಶನ್ಸ್ ಪಾರ್ಟ್ 2 ಅಂತ ಬರುತ್ತೆ ನಮಗೆ. ಈಗ ಮತ್ತೆ ಇಲ್ಲಿ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಈಸ್ ಆರ್ ಇನ್ಕರೆಕ್ಟ್ ಅಂತ. ಹಾಗಾಗಿ ಕೆಳಕಣಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಿಕೆ ನೋಡಿ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ. ಆಗ ಯಾವುದು ತಪ್ಪು ಅಂತ ಹುಡ್ಕೊಳ್ತೀವಿ. ಈಗ ಫಸ್ಟ್ ಬರ್ತಕ್ಕಂಥ ನೋಡ್ತಾ ಹೋಗೋಣ ನಾವು. ಫಸ್ಟ್ ಕ್ವಶನ್ ಏನಿದೆ ಆಪ್ಷನು, ಋಗ್ವೇದದ 10ನೇ ಮಂಡಲ ಅಧ್ಯಾಯ ಶೂದ್ರರ ಉಲ್ಲೇಖಗಳನ್ನು ಒಳಗೊಂಡಿದೆ. ಖಂಡಿತವಾಗಿ ಇದು ನಮಗೆ ಸರಿಯಾಗಿದೆ, ತಪ್ಪಂತ ಹೇಳೋಕ್ಕಾಗಲ್ಲ. ನಮಗಿದು ಸರಿಯಾಗಿದೆ. ಯಾಕೆ ಅಂದರೆ ಋಗ್ವೇದದ 10ನೇ ಮಂಡಲ ಏನಿದೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಅಂದರೆ ಪುರುಷ ಸೂಕ್ತವಿದೆ. ಪುರುಷ ಸೂಕ್ತದಲ್ಲಿ ಮೊದಲ ಬಾರಿಗೆ ಜಾತಿ ಮತ್ತು ವರ್ಣಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಯಾವುದರಲ್ಲಿ? ಋಗ್ವೇದದ 10ನೇ ಮಂಡಲ ಏನಿದೆ ಅದರಲ್ಲಿ ಏನಿದೆ? ಪುರುಷ ಸೂಕ್ತ ಇದೆ. ಪುರುಷ ಸೂಕ್ತದಲ್ಲಿ ಮೊದಲ ಬಾರಿಗೆ ಜಾತಿ ಮತ್ತು ವರ್ಣಗಳ ಬಗ್ಗೆ ಉಲ್ಲೇಖಿಸಲಾಗಿದ್ದು ನಮಗಿದು ಸರಿಯಾಗಿದೆ. ಓಕೆ, ನೆಕ್ಸ್ಟ್. ವೈದಿಕ ದೇವರು ಅಗ್ನಿಯು ಒಂದು ಕಡೆ ದೇವರುಗಳನ್ನು ಮತ್ತು ಜನರ ನಡುವಿನ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾನೆ. ಖಂಡಿತವಾಗಿ ದೇವರು ಅಗ್ನಿ ದೇವರಿದ್ದಾನೆ. ಈತ ದೇವರು ಮತ್ತು ಈ ಮನುಷ್ಯರ ನಡುವಿನ ಮಧ್ಯವರ್ತಿ ಥರ ಕೆಲಸ ಮಾಡ್ತಾನೆ. ಇದು ಸಹಿತ ನಮಗಿದು ಸರಿಯಾಗಿದೆ. ಈ ಸ್ಟಾರ್ಟ್ ಹೋಗೋಣ ನಾವು. ಋಗ್ವೇದದ ಯುಗದಲ್ಲಿ ಬಾಲ್ಯ ವಿವಾಹ ಬಹಳ ಸಾಮಾನ್ಯವಾಗಿತ್ತು. ಖಂಡಿತವಾಗಿ ಋಗ್ವೇದದಲ್ಲಿ ಅಂದರೆ ಪೂರ್ವ ವೈದಿಕ ಯುಗದಲ್ಲಿ ಏನಾಗಿತ್ತು? ಬಾಲ್ಯ ವಿವಾಹ ಇದ್ದಿಲ್ಲ. ವರದಕ್ಷಿಣಾ ಪದ್ಧತಿಗಳು, ಬಹುಪತಿತ್ವ ಪದ್ಧತಿಗಳು, ಈ ಥರ ಅನಿಷ್ಟ ಪದ್ಧತಿಗಳು ನಮಗೆ ಇದ್ದಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಈ ಆನ್ಸರ್ ನಮಗಿದು ತಪ್ಪಾಗುತ್ತೆ. ಯಾವುದ್ರಿ? ಯುಗದಲ್ಲಿ ಬಾಲ್ಯ ವಿವಾಹವು ಬಹಳ ಸಾಮಾನ್ಯವಾಗಿತ್ತು ಅನ್ನೋದು ನಮಗೆ ತಪ್ಪಾಗುತ್ತೆ. ಈಗ ನಾವು ಮತ್ತೆ ವಿಷಯಕ್ಕೆ ಹೋಗ್ತಾ ಹೋಗೋಣ. ನೋಡಿ, ಇಲ್ಲಿ ಋಗ್ವೇದ ಅಂತ ಬಂದಾಗ ನಿಮಗೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀವಿ ನಾವು. ಇಲ್ಲಿ ಋಗ್ವೇದ ಅಂತ ಬಂದಾಗ ನೋಡ್ರಿ, ಋಗ್ವೇದದಲ್ಲಿ ಎಷ್ಟು ಮಂಡಲಗಳು? 10 ಮಂಡಲ ಅಂತ ಕರಿತೀವಿ. ಎಷ್ಟು ಮಂಡಲಗಳು? 10 ಮಂಡಲ ಅಂತ ಕರಿತೀವಿ. ಅದರಲ್ಲಿ ಇಂಪಾರ್ಟೆಂಟಾಗಿ 3ನೇ ಮಂಡಲ ಅಂತೀವಿ. 3ನೇ ಮಂಡಲ ಇದು ವಿಶ್ವಾಮಿತ್ರ ರಚನೆ ಮಾಡ್ತಾನೆ. 3ನೇ ಮಂಡಲವನ್ನು ರಚನೆ ಮಾಡಿದ್ದಾರು ವಿಶ್ವಾಮಿತ್ರ ಅಂತ ಕರಿತೀವಿ. ಇದರಲ್ಲಿ ಗಾಯತ್ರಿ ಮಂತ್ರವಿದೆ. ಯಾವ ಮಂತ್ರವಿದೆ? ಗಾಯತ್ರಿ ಮಂತ್ರವಿದೆ ಅಂತ ಕರ್ಕೊಳ್ತೀವಿ. ಎಲ್ಲಿ? ಋಗ್ವೇದದ 3ನೇ ಮಂಡಲದಲ್ಲಿ. ಇನ್ನು ಋಗ್ವೇದದ 7ನೇ ಮಂಡಲ ಅಂತೀವಿ. 7ನೇ ಮಂಡಲ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಬಂದಾಗ ವಶಿಷ್ಠ ಅಂತ ಕರ್ಕೊಳ್ತೀವಿ. ಇದರಲ್ಲಿ ಏನಿದೆ ಅಂದರೆ ದಶರಾಜರ ಕದನವಿದೆ. ದಶರಾಜ್ನ ಕದನ ಅಥವಾ ದಶರಾಜರ ಕದನ ಅಂತೀವಿ. ಇನ್ನು 9ನೇ ಮಂಡಲ ಅಂತೀವಿ. 9ನೇ ಮಂಡಲವನ್ನು ರಚನೆ ಮಾಡಿದಂಥ ಯಾರು ಅಂತ ಬಂದಾಗ ಇಲ್ಲಿ ಇಂಪಾರ್ಟೆಂಟಾಗಿ ನೋಡಿ 9ನೇ ಮಂಡಲ. ಇನ್ನೊಂದು ಬರುತ್ತೆ 10ನೇ ಮಂಡಲ. 10ನೇ ಮಂಡಲವನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರಂದರೆ ಇಲ್ಲಿ ಭೃಗು ಅಂತ ಏನು ಕರಿತೀವಿ. ಭೃಗು ಅನ್ನೋ ವ್ಯಕ್ತಿ ಈತ ರಚನೆ ಮಾಡ್ತಾನೆ. 9ನೇ ಮಂಡಲವನ್ನು ಕಶ್ಯಪ ಅನ್ನೋ ವ್ಯಕ್ತಿ ರಚನೆ ಮಾಡ್ತಾನೆ. 9ನೇ ಮಂಡಲದಲ್ಲಿ ಸೋಮದೇವರ ಬಗ್ಗೆ ಉಲ್ಲೇಖ ಇದೆ. ಇನ್ನು 10ನೇ ಮಂಡಲ ಅಂತೀವಿ. 10ನೇ ಮಂಡಲದಲ್ಲಿ ನಿಮಗೆ ಹೇಳಿದೆ ಪುರುಷ ಸೂಕ್ತವಿದೆ ಇಂಪಾರ್ಟೆಂಟ್. ಮತ್ತು ಇದರಲ್ಲಿ ಏನಿದೆ? ಮೊದಲ ಬಾರಿಗೆ ಜಾತಿ ಅಥವಾ ವರ್ಣಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಜಾತಿ ಅಥವಾ ವರ್ಣಗಳ ಬಗ್ಗೆ ಪುರುಷ ಸೂಕ್ತದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇದು ಋಗ್ವೇದದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಮಂಡಲಗಳು 3, 7, 9 ಮತ್ತು 10ನೇ ಮಂಡಲ ಅಂತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಕಾಣ್ತದೆ. ಋಗ್ವೇದದ 10ನೇ ಮಂಡಲದಲ್ಲಿ ಏನಂತ ಹೇಳಿದ್ದು ನಿಮಗೆ? ಶೂದ್ರ ಅಂತ ಬಂದಾಗ ಇಲ್ಲಿ ಒಂದು ಪದ ಇದೆ ನೋಡ್ರಿ. ನಿಮಗೆ ಏನಂತ ಕಾಣುತ್ತೆ? ನಿಮಗೆ ಜಾತಿ ಅಥವಾ ವರ್ಣ ಅಂತ ಏನಿದೆ ಇದು ನಮಗೆ ಕಾನ್ಸೆಪ್ಟ್ ಆಗಿ ಕಂಡುಬರುತ್ತೆ. ಇನ್ನು ವೈದಿಕ ದೇವರುಗಳಲ್ಲಿ ಅಗ್ನಿ ಅನ್ನೋದು ನಿಮ್ಮ ಮಧ್ಯೆ ಹೇಳಿದೆ ನಾನು. ಅಗ್ನಿ ಅನ್ನೋ ದೇವರು ಮನುಷ್ಯ ಮತ್ತು ದೇವರ ನಡುವಿನ ಮಧ್ಯವರ್ತಿ ಥರ ಕೆಲಸ ಮಾಡ್ತಾನೆ. ಹಾಗಾದರೆ ಬಾಲ್ಯ ವಿವಾಹ ಅನ್ನೋ ಕಾನ್ಸೆಪ್ಟು, ಬಹುಪತ್ನಿತ್ವ ಅಂತ ಅನಿಷ್ಟ ಕಾನ್ಸೆಪ್ಟ್ಗಳು ಈ ಒಂದು ಭೇದದಲ್ಲಿ ಕಂಡು ಬರಲಾಗ ಯಾವುದು ತಪ್ಪಾಗಿದೆ? ಥರ್ಡ್ ತಪ್ಪಾಗಿದೆ. ಹಾಗಾದರೆ ಈ ಥರ್ಡ್ ಅಂದರೆ ಯಾವುದ್ರಿ? ಇಲ್ಲಿ ಸಿ ಇದೆ. ಸಿ ಆನ್ಸರ್ ನಮಗೆ ಸರಿಯಾಗುತ್ತೆ. ಓಕೆನಾ? ಈಗ ಮತ್ತೆ ನೆಕ್ಸ್ಟು ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಒಂದು ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಹೂ ಕಂಪೋಸ್ಡ್ ದ ಗಾಯತ್ರಿ ಮಂತ್ರ ಅಂತ. ಎಸ್, ವೆರಿ ಗುಡ್. ಆಲ್ರೆಡಿ ನಾನು ಇಂದಿನ ಒಂದು ಕ್ವಶನಲ್ಲಿ ಅದ್ರ ಬಗ್ಗೆ ಹೇಳಿದ್ದೆ. ಗಾಯತ್ರಿ ಮಂತ್ರವನ್ನು ರಚನೆ ಮಾಡಿದ್ದು ವಿಶ್ವಾಮಿತ್ರ ಅಂತ ಹೇಳಿಬಿಟ್ಟಿದ್ದೆ. ಇಲ್ಲಿ ವಶಿಷ್ಠ ಅಂತ ಇದೆ, ವಿಶ್ವಾಮಿತ್ರ ಇದೆ, ಇಂದ್ರ ಇದೆ, ಪರೀಕ್ಷಿತ್ ಅಂತ ಇದೆ. ಹಾಗಾದ್ರೆ ಆನ್ಸರ್ ಬಂದು ನಮಗೆ ಯಾರು? ವಿಶ್ವಾಮಿತ್ರ ಅಂತ ಕರಿತೀವಿ. ಹಾಗಾದರೆ ಈ ಗಾಯತ್ರಿ ಮಂತ್ರ ಅಂದರೆ ನೋಡ್ರಿ, ಋಗ್ವೇದದ ಎಷ್ಟನೇ ಮಂಡಲ ಅಂತ ಬಂದಾಗ ಋಗ್ವೇದದ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಕಾಣ್ತಾ ಇದೆ ನಿಮಗೆ. ಋಗ್ವೇದದ 3ನೇ ಮಂಡಲ. ಎಷ್ಟನೇ ಮಂಡಲ? 3ನೇ ಮಂಡಲ ಅಂತೀವಿ. ಈ 3ನೇ ಮಂಡಲದ ಏನಿದೆ ಗಾಯತ್ರಿ ಮಂತ್ರವಿದೆ. 3ನೇ ಮಂಡಲವನ್ನು ರಚನೆ ಮಾಡಿದ್ಯಾರು? ವಿಶ್ವಾಮಿತ್ರ ಅಂತ ಕರ್ಕೊಳ್ತೀವಿ. ಯಾವ ರೀತ? ವಿಶ್ವಾಮಿತ್ರ ಅಂತೀವಿ. ಇನ್ನು ಗಾಯತ್ರಿ ಮಂತ್ರ ರಚನೆ ಮಾಡಿದ್ದರು ಅದೇ ವಿಶ್ವಾಮಿತ್ರನೇ ಗಾಯತ್ರಿ ಮಂತ್ರ ರಚನೆ ಮಾಡ್ತಾರೆ. ಓಂ ಬೂಂ ಭುವಸ್ವರ ಅಂತ ಏನಿದೆ ಇದು ನಮಗೆ ಗಾಯತ್ರಿ ಮಂತ್ರವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಋಗ್ವೇದದ 3ನೇ ಮಂಡಲ ರಚನೆ ಮಾಡಿದ್ದು ವಿಶ್ವಾಮಿತ್ರ, ಅದರಲ್ಲಿ ಗಾಯತ್ರಿ ಮಂತ್ರ ಇದೆ. ನೆನಪು ನೋಡೋಕೆ ಒಂದು ಸಿಂಪಲ್ ಸ್ಕಿಲ್ ಇದೆ. ಹಾಗಾಗಿ 3ನೇ ಮಂಡಲ. ಎಷ್ಟನೇ ಮಂಡಲ? 3 ಮಂಡಲ. ಇಲ್ಲಿದು ಇಂಪಾರ್ಟೆಂಟಾಗಿ ಈ ಗಾಯತ್ರಿ ಅನ್ನೋದು ಏನಿದೆ ಇದು ಅಕ್ಷರ ಎಷ್ಟು? 3 ಅಕ್ಷರ ಆಗುತ್ತೆ. ಹಾಗಾಗಿ ಗಾಯತ್ರಿ ಮಂತ್ರ ಎಲ್ಲಿದೆ? 3ನೇ ಮಂಡಲ. ಹಾಗಾಗಿ ಗಾಯತ್ರಿ ಮಂತ್ರವನ್ನು ಯಾವುದಕ್ಕೆ? ಸೂರ್ಯದೇವನಿಗೆ ಅರ್ಪಿಸಲಾಗಿದೆ ಅಂತ ಹೇಳ್ತೀವಿ.
ಗಾಯತ್ರಿ ಮಂತ್ರ ಯಾರಿಗೆ ಅರ್ಪಿಸಲಾಗಿದೆ? ಸೂರ್ಯದೇವನಿಗೆ ಅರ್ಪಿಸಲಾಗಿದೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಗಾಯತ್ರಿ ಮಂತ್ರ ರಚನೆ ಮಾಡಿದ್ದು ವಿಶ್ವಾಮಿತ್ರ, ಮತ್ತು 3ನೇ ಮಂಡಲ ರಚನೆ ಮಾಡಿದ್ದು ವಿಶ್ವಾಮಿತ್ರ. ಗಾಯತ್ರಿ ಮಂತ್ರ ಇಲ್ಲದೆ 3ನೇ ಮಂಡಲದಲ್ಲಿ ನಮಗೆ ಕಂಡುಬರುತ್ತೆ ಅಂತೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಇಲ್ಲಿ ನೋಡಿ ನಿಮಗೊಂದು ಕ್ವಶನ್ ಕಾಣ್ತದೆ, ಮ್ಯಾಚ್ ದ ಫಾಲೋಯಿಂಗ್ ಲೀಸ್ಟ್ ಕರೆಕ್ಟ್ಲಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಕೋಡ್ ಅಂತ ಇದೆ. ಹಾಗಾದ್ರೆ ನಮಗೆ ಕಾಣ್ತದೆ ಉಪನಯನ, ವರ್ಣ, ಆಶ್ರಮ, ಗೋತ್ರ ಅಂತ ಇದೆ. ಉಪನಯನ, ವರ್ಣ, ಆಶ್ರಮ, ಗೋತ್ರ ಅಂತ ಇದೆ. ಹಾಗಾದರೆ ಇಲ್ಲಿ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಉಪನಯನ ಅಂದ್ರೇನು ನೋಡ್ರಿ. ಉಪನಯನ ಅಂತ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಉಪನಯನ ಅಂದರೆ ನೋಡ್ರಿ, ಇಲ್ಲಿ ಉಪನಯನ ಅಂತ ಬರುತ್ತೆ. ಉಪನಯನ ಹಾಗಾದರೆ ಉಪನಯನ ಅಂತ ಬಂದಾಗ ಉಪ ಅಂದರೆ ಇನ್ನೊಂದು, ನಯನ ಅಂದರೆ ಕಣ್ಣು ಅಂತ. ಇನ್ನೊಂದು ಕಣ್ಣು ಸರ್, 2 ಇದಾವೆ ಆಲ್ರೆಡಿ, ಮತ್ತೊಂದು ಕಣ್ಣಿಲ್ಲಿದೆ ಸರ್. ಇಲ್ಲ, ಇಲ್ಲಿ 3ನೇ ಕಣ್ಣು ಅಂತ. ಅಂದರೆ ಶಿಕ್ಷಕ ವಿದ್ಯಾರ್ಥಿಗೆ ಜನಿವಾರವನ್ನು ಹಾಕುವುದರ ಮೂಲಕವಾಗಿ 3ನೇ ಕಣ್ಣನ್ನು ತೆರೆದಂಗೆ ಅಂತ. ಶಿಕ್ಷಕ ವಿದ್ಯಾರ್ಥಿಗೆ ಉಪನಯನ ಅಂದರೆ ಇಲ್ಲಿ ಜನಿವಾರವನ್ನು ಹಾಕುವುದರ ಮೂಲಕವಾಗಿ 3ನೇ ಕಣ್ಣನ್ನು ತೆರೆದಂಗೆ. ಉಪನಯನವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ದ್ವಿಜ ಅಂತ ಹಾಕ್ತಾರೆ. ಅಂದರೆ ದ್ವಿ ಅಂದರೆ 2, ಜ ಅಂದರೆ ಜನಿಸಿದವರು, 2 ಬಾರಿ ಜನಿಸಿದವರು ಅಂತ ಹಾಕ್ತಾರೆ. ಹಾಗಾದರೆ ಟೋಟಲ್ ಉಪನಯನ ಸಂಸ್ಕಾರ ಅಂತ ಬಂದಾಗ ಇದು 11ನೇ ಸಂಸ್ಕಾರ, ಉಪನಯನ ಸಂಸ್ಕಾರ. ಹಾಗಾಗಿ ಸಂಸ್ಕಾರಗಳ ಸಂಖ್ಯೆ ಎಷ್ಟು? ಸಂಸ್ಕಾರಗಳ ಸಂಖ್ಯೆ ಎಷ್ಟು ಅಂತ ಬಂದಾಗ 16 ಸಂಸ್ಕಾರಗಳು ಮಾನವನ ಜೀವನದಲ್ಲಿ ಕಂಡುಬರ್ತವೆ. ಹಾಗಾದರೆ ಯಾವ್ಯಾವ ಸರ್ 16 ಸಂಸ್ಕಾರಗಳು? ಅದರಲ್ಲಿ ಉಪನಯನ ಸಂಸ್ಕಾರ 11th ಸಂಸ್ಕಾರ. ನೋಡಿ, ಇಂಪಾರ್ಟೆಂಟ್ ಕಂಡುಬರ್ತಕ್ಕಂಥದ್ದು ಗರ್ಭಧಾರಣೆ ಸಂಸ್ಕಾರ ಅಂತ ಬರುತ್ತೆ, ಪುಂಸವನ ಸಂಸ್ಕಾರ ಅಂತ ಬರುತ್ತೆ, ಇನ್ನು ನೆಕ್ಸ್ಟು ಸೀಮಂತನಯನ ಸಂಸ್ಕಾರ ಅಂತ ಬರುತ್ತೆ, ಜಾತಕರ್ಮ ಸಂಸ್ಕಾರ ಅಂತ ಬರುತ್ತೆ, ನಿಷ್ಕ್ರಮಣ ಸಂಸ್ಕಾರ ಅಂತ ಬರುತ್ತೆ, ನಾಮಕರಣ ಸಂಸ್ಕಾರ ಅಂತ ಬರುತ್ತೆ, ಅನ್ನಪ್ರಾಸನ ಅಂತ ಬರುತ್ತೆ. ಇನ್ನು ಅನ್ನಪ್ರಾಸನದಲ್ಲಿ ಅಷ್ಟು ಕರ್ಣಚ್ಛೇದನ ಅಂತ ಬರುತ್ತೆ, ಚೂಡಕರ್ಮ ಅಂತ ಬರುತ್ತೆ, ಆಮೇಲೆ ವೇದಾರಂಭ ಅಂತ ವಿದ್ಯಾರಂಭ ಅಂತ ಬರುತ್ತೆ, ಉಪನಯನ ಬರುತ್ತೆ, ವೇದಾರಂಭ ಬರುತ್ತೆ, ಆಮೇಲೆ ನೆಕ್ಸ್ಟ್ ವೇದಾರಂಭ ಆದ್ಮೇಲೆ ಬರ್ತಕ್ಕಂಥದ್ದು ಸಾಮವರ್ತನ ಸಂಸ್ಕಾರ ಅಂತ ಬರುತ್ತೆ, ನೆಕ್ಸ್ಟ್ ವಿವಾಹ ಸಂಸ್ಕಾರ ಅಂತ ಬರುತ್ತೆ, ಆಮೇಲೆ ನೆಕ್ಸ್ಟು ಈ ವಾನಪ್ರಸ್ಥ ಸಂಸ್ಕಾರ ಅಂತ ಬರುತ್ತೆ, ಕೊನೆ ಬರುವುದು ಅಂತ್ಯ ಸಂಸ್ಕಾರ ಅಂತ ಬರುತ್ತೆ. ಟೋಟಲ್ ಆಗಿ ಮಾನವನ ಜೀವನದಲ್ಲಿ 16 ಸಂಸ್ಕಾರಗಳನ್ನು ನಾವು ನೋಡ್ಕೊಳ್ತೀವಿ. ಈ 16 ಸಂಸ್ಕಾರ ಅಂತ ಇರುತ್ತೆ. ಇದು ನಮಗೆ ಹಾಗಾದರೆ ಉಪನಯನ ಅಂದ್ರೇನು? 11ನೇ ಸಂಸ್ಕಾರ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡ್ರಿ, ಪವಿತ್ರವಾದ ಥ್ರೆಡ್ ಸಮಾರಂಭ. ಅಂದರೆ ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಶಿಕ್ಷಕ ವಿದ್ಯಾರ್ಥಿಗೆ ಜನಿವಾರವನ್ನು ಹಾಕುವಂಥ ಕಲ್ಪನೆ ಉಪನಯನ ಸಂಸ್ಕಾರ ಅಂತ ಕರ್ಕೊಳ್ತೀವಿ. ಇನ್ನು ವರ್ಣ ಅಂತ ಬಂದಾಗ ಈ ಸಮಾಜದ 4 ಪಟ್ಟು ಅಂತ ಕರ್ಕೊಳ್ತೀವಿ. ವರ್ಣ ಅಂತ ಬಂದಾಗ ಸಮಾಜದ 4 ಪಟ್ಟು. ಹಾಗಾದರೆ ಏನು ಸರ್ ಇವು ಪಟ್ಟು? ನೋಡ್ರಿ, ಇಲ್ಲಿ ಇಂಪಾರ್ಟೆಂಟಾಗಿ 4 ಫೋಲ್ಡ್ ಡಿವಿಷನ್ಸ್ ಆಫ್ ಸೊಸೈಟಿ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹಿಂಗೆ ಕರ್ಕೊಳ್ತೀವಿ. ಇವರನ್ನು ನಾವು ವರ್ಣ ಅಂತ ಕರ್ಕೊಳ್ತೀವಿ. ನೋಡ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಅಂತ ಕರ್ಕೊಳ್ತೀವಿ, ಕ್ಷತ್ರಿಯ ಅಂತ ಕರ್ಕೊಳ್ತೀವಿ, ಕ್ಷತ್ರಿಯ. ಇನ್ನೊಂದಾದ್ರೆ ವೈಶ್ಯ ಅಂತ ಕರ್ಕೊಳ್ತೀವಿ, ಇನ್ನೊಂದು ಬರ್ತಕ್ಕಂಥದ್ದು ಶೂದ್ರ ಅಂತ ಕರ್ಕೊಳ್ತೀವಿ. ಇವು 4 ವರ್ಣಗಳು ನಮಗೆ ವರ್ಣಗಳು ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ಓಕೆನಾ? ಈಗ ಮತ್ತೆ ಇಲ್ಲಿ ವಿಷಯಕ್ಕೆ ಹೋಗ್ತಾ ಹೋಗೋಣ ನಾವು. ಇನ್ನು ಆಶ್ರಮ ಅಂತ ಇದೆ. ಆಶ್ರಮ ಅಂತ ಬಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಏನು ಸರ್ ಇವು ಇಂಪಾರ್ಟೆಂಟ್ ಜೀವನದ 4 ಹಂತಗಳು ಅಂತ. ಯಾವ್ಯಾವ್ರಿ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಹೆಂಗೆ ಸರ್ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು 100 ವರ್ಷಕ್ಕೆ ಆಯುಸ್ಸನ್ನು ಡಿವೈಡ್ ಮಾಡ್ತೀವಿ. 100 ವರ್ಷ, ಹಾಗಾಗಿ ಅದರ 4 ಭಾಗ ಮಾಡ್ತೀವಿ. 25 ಬ್ರಹ್ಮಚರ್ಯ, 26ರಿಂದ 50 ಗೃಹಸ್ಥಾಶ್ರಮ, 51ರಿಂದ 75 ಇಲ್ಲಿ ಇಂಪಾರ್ಟೆಂಟಾಗಿ ವಾನಪ್ರಸ್ಥ ಅಂತ ಕರ್ಕೊಳ್ತೀವಿ. ನೆಕ್ಸ್ಟು 76ರಿಂದ 100 ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಸನ್ಯಾಸಾಶ್ರಮ ಅಂತ ಕೊಟ್ಟು ಟೋಟಲ್ ಆಗಿ ಇವು ಆಶ್ರಮ ಅಂತ ಕರ್ಕೊಳ್ತೀವಿ. ಅಂತ ಬಂದಾಗ ಇಲ್ಲಿ ಜೀವನದ 4 ಹಂತಗಳು ಅಂತ ಕರ್ಕೊಳ್ತಾ ಹೋಗ್ತೀವಿ. ಇನ್ನೊಂದಿದೆ ಗೋತ್ರ ಅಂತ ಇದೆ. ಸಾಮಾನ್ಯ ಪೂರ್ವಜರಿಂದ ಬಂದಿರತಕ್ಕಂಥ ಒಂದು ಪದವನ್ನು ನಾವು ಗೋತ್ರ ಅಂತ ಕರ್ಕೊಳ್ತೀವಿ. ಹಾಗಾಗಿ ಆನ್ಸರ್ ಬಂದು ನಿಮಗೆ ಅರ್ಥ ಮಾಡ್ಕೊಳ್ರಿ. ಉಪನಯನ A4 ಅಂತ ಇದೆ. ಹಾಗಾದರೆ A4 ಅಂತ ಬರ್ತು ನೋಡ್ರಿ. ಉಪನಯನ ಸಂಸ್ಕಾರ ಅಂತ ಬಂದಾಗ ಕ್ಷಮಿಸಿ, ಇದು A3 ಅಂತ ಇದೆ. ಹಾಗಾದರೆ A3 ಇದು ನಮಗೆ ಆನ್ಸರ್ ಆಗ್ತಕ್ಕ. ನೋಡ್ರಿ, ಇಲ್ಲಿ 3 ಯಾವುದೂ ಇಲ್ಲ, 3 ಇದೆ. ಡೈರೆಕ್ಟಾಗಿ ಆನ್ಸರ್ನ ಹುಡ್ಕೊಂಡ್ಬಿಡ್ಬೋದು ನಾವು. ಇನ್ನು B1 ಇದೆ, C ಆನ್ಸರ್ ನಮಗಿಲ್ಲಿ ಸರಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ರಿ. ಉಪನಯನ, ವರ್ಣ, ಆಶ್ರಮ, ಗೋತ್ರ ನಮಗೆ ಇಂಪಾರ್ಟೆಂಟಾಗಿ ನಮಗೆ ಕಂಡುಬರ್ತಕ್ಕಂಥ ಒಂದು ಕ್ವಶನ್ ಆಗಿ ಕಂಡುಬರುತ್ತೆ. ಓಕೆನಾ? ಈಗ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಮತ್ತೆ ನಾವು ವಿಷಯಕ್ಕೆ ಹೋಗೋಣ. ನೋಡ್ರಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಚೇಂಜಸ್ ವಾಸ್ ವೇರ್ ಅಬ್ಸರ್ವ್ಡ್ ಇನ್ ದ ಸ್ಟೇಟ್ ಆಫ್ ರಿಲಿಜಿಯನ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಫೇಸ್ ಅಂತ ಇದೆ. ಕೆಳಗಿನ ಯಾವ ಬದಲಾವಣೆಗಳನ್ನು ನಂತರದ ಸಮಯದಲ್ಲಿ ಧರ್ಮದ ಸ್ಥಿತಿಯಲ್ಲಿ ಗಮನಿಸಲಾಯಿತು ವೈದಿಕ ಅಂತ. ಅಂದರೆ ಇದು ನಂತರದ ಸ್ಟೇಜ್ ಅಂತ ಬಂದಾಗ ಉತ್ತರ ವೈದಿಕ ಕಾಲ ಅಂತ. ಪೂರ್ವ ವೈದಿಕ ಕಾಲ ಅಲ್ಲ, ಉತ್ತರ ವೈದಿಕ ಕಾಲ, ಲೇಟರ್ ವೇದಿಕ್ ಪೀರಿಯಡ್. ಲೇಟರ್ ವೇದಿಕ್ ಪೀರಿಯಡಲ್ಲಿ ಏನು ಚೇಂಜಸ್ ಆಯಿತು ಅನ್ನೋದನ್ನು ನಮಗಿಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ಏನು ಹೇಳಿದ್ದಾರೆ ನೋಡೋಣ. ಪ್ರಮುಖ ಋಗ್ವೇದದ ದೇವರು ಇಂದ್ರ ಮತ್ತು ಅಗ್ನಿ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ. ಖಂಡಿತವಾಗಿ ಉತ್ತರ ವೈದಿಕ ಕಾಲಕ್ಕೆ ಇಂದ್ರ ಮತ್ತು ಅಗ್ನಿ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ. ಇದು ಖಂಡಿತವಾಗಿ ಸರಿಯಾಗಿದೆ, ಅಂದರೆ ಸರಿ ಇದೆ. ಲೇಟರ್ ವೇದಿಕ್ ಪೀರಿಯಡಲ್ಲಿ ಇಂದ್ರ ಮತ್ತು ಅಗ್ನಿ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಂಡ್ಬಿಡ್ತವೆ.
ಜನರು ವಿಗ್ರಹಗಳನ್ನು ಪೂಜಿಸಲು ಆರಂಭಿಸಿದರು ಅಂತ ಇದೆ. ಜನರು ವಿಗ್ರಹಗಳನ್ನು ಪೂಜೆ ಮಾಡೋಕ್ಕೆ ಮಾಡ್ತಾರೆ, ಆರಂಭ ಮಾಡಿದರು ಅಂತೀವಿ. ಇದು ಸಹಿತ ನಮಗೆ ಸರಿಯಾಗಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಬ್ರಾಹ್ಮಣರು ತಮ್ಮ ಧಾರ್ಮಿಕ ಪ್ರಾಬಲ್ಯವನ್ನು ಕಳೆದುಕೊಂಡರು. ನೋಡ್ರಿ, ಇದು ರಾಂಗ್ ಆಗುತ್ತೆ. ಯಾಕಂದರೆ ಬ್ರಾಹ್ಮಣರು ಇದು ತಮ್ಮ ಪ್ರಾಬಲ್ಯವನ್ನು ಕಳ್ಕೊಳ್ಳಲ್ಲ, ಇನ್ನೂ ಹೆಚ್ಚು ಪಡ್ಕೊಳ್ತಾರೆ. ಹಾಗಾಗಿ ಇದು ನಮಗೆ ರಾಂಗ್ ಆಗುತ್ತೆ. ಯಾವುದು ಸರಿಯಾಗಿದೆ? ಎ ಮತ್ತು 2 ಮಾತ್ರ ನಮಗೆ ಸರಿಯಾಗಿದೆ. ಎ 1 ಮತ್ತು 2 ಅಂತ ಬಂದಾಗ ಇದು ನಮಗೆ ಆನ್ಸರು ಸರಿಯಾಗಿದೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಪ್ರಮುಖರು ಇಲ್ಲಿ ದೇವರುಗಳು ಅಂತ ಬಂದಾಗ ನಿಮಗೆ ಆಲ್ರೆಡಿ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ. ನಾನು ಪೂರ್ವ ವೈದಿಕ ಕಾಲದ ದೇವರುಗಳು ಬೇರೆ, ಉತ್ತರ ವೈದಿಕ ಕಾಲದ ದೇವರುಗಳು ಬೇರೆ. ಪೂರ್ವ ವೈದಿಕ ಕಾಲದಲ್ಲಿ ಇಂದ್ರ, ಅಗ್ನಿ, ವರುಣ, ಸೋಮ, ಪುಷ್ಯನು, ರುದ್ರ ಬಂದರೆ, ಉತ್ತರ ವೈದಿಕ ಕಾಲಕ್ಕೆ ಇಲ್ಲಿ ಪ್ರಜಾಪತಿ ಬರ್ತಾನೆ, ಆಮೇಲೆ ವಿಷ್ಣು ಬರ್ತಾನೆ. ಬಟ್ ಯಾವ ದೇವರು ಪ್ರಾಮುಖ್ಯತೆ ಕಳ್ಕೊಳ್ತವೆ? ಇಲ್ಲಿ ಇಂದ್ರ ಮತ್ತು ಅಗ್ನಿ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ ಅಂತೇಳಿದ್ದು ಇದು ಸರಿಯಾಗಿದೆ. ಮತ್ತು ಜನರು ವಿಗ್ರಹಗಳನ್ನ ಪೂಜೆ ಆರಂಭ ಮಾಡ್ತಾರೆ. ಖಂಡಿತವಾಗಿ ಉತ್ತರ ವೈದಿಕ ಕಾಲಕ್ಕೆ ಜನರು ವಿಗ್ರಹಗಳನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬ್ರಾಹ್ಮಣರು ಪ್ರಾಬಲ್ಯವನ್ನು ಕಳ್ಕೊಳ್ತಾರೆ ಅನ್ನೋದು ನಮಗೆ ತಪ್ಪಾಗುತ್ತೆ. 1 ಮತ್ತು 2 ಹೇಳಿಕೆಗಳು ನಮಗೆ ಸರಿಯಾಗಿದೆ ಅಂತೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈಗ ಮತ್ತೆ ನೆಕ್ಸ್ಟು ಒಂದು ವಿಷಯಕ್ಕೆ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೇರ್ಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಹಾಗಾಗಿ ಕೆಳಕಂಡವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ, ತಪ್ಪಾಗಿದೆ ಅಂತ ಹೇಳ್ತಾರೆ. ನೋಡ್ತಾ ಹೋಗೋಣ. ಬ್ರಾಹ್ಮಣನ ಕೆಲಸ ಆಚರಣೆಗಳನ್ನು ಮಾಡೋದು, ಕ್ಷತ್ರಿಯನ ಕೆಲಸ ಬೇಸಾಯ ಮಾಡೋದಂತಿದೆ, ವೈಶ್ಯನ ಕೆಲಸ ವ್ಯಾಪಾರ ಮಾಡೋದಿದೆ, ಶೂದ್ರನ ಕೆಲಸ ಇತರ ವರ್ಣದ ಸೇವೆ. ಹಾಗಾಗಿ ಇದು ಸರಿ ಇದೆ. ವೈಶ್ಯನ ಕೆಲಸನೂ ಸರಿ ಇದೆ. ಕ್ಷತ್ರಿಯನ ಕೆಲಸ ಬೇಸಾಯ ಅಲ್ಲ, ನಮಗಿದು ತಪ್ಪಾಗುತ್ತೆ. ಈ ಹೇಳಿಕೆ ನಮಗೆ ತಪ್ಪಾಗುತ್ತೆ. ಹೇಳಿಕೆ ಏನಾಗುತ್ತೆ? ನಮಗಿದು ತಪ್ಪಾಗುತ್ತೆ. ಈ ಹೇಳಿಕೆ ನಮಗೆ ತಪ್ಪಾಗುತ್ತೆ. ಯಾಕೆ ಅಂದರೆ ಕ್ಷತ್ರಿಯನ ಕೆಲಸ ಯುದ್ಧ ಮಾಡುವಂಥದ್ದು. ಕ್ಷತ್ರಿಯನ ಕೆಲಸ ಏನೋ ಯುದ್ಧ ಮಾಡುವಂಥದ್ದು ಅಂತ. ಕ್ಷತ್ರಿಯನ ಕೆಲಸ ಯುದ್ಧ ಮಾಡುವಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಹೇಳಿಕೆಗಳು ಯಾವುದು? ಬಿ ನಮಗೆ ತಪ್ಪಾಗಿ ಕಂಡುಬರ್ತಕ್ಕಂಥದ್ದು. ಬಿ ನಮಗೆ ತಪ್ಪಾಗಿ ಕಂಡುಬರ್ತಾ. ಹಾಗಾಗಿ ಬ್ರಾಹ್ಮಣನ ಕೆಲಸ ಯಜ್ಞಯಾಗಗಳನ್ನು ಮಾಡುವಂಥದ್ದು, ಕ್ಷತ್ರಿಯನ ಕೆಲಸ ಯುದ್ಧ ಮಾಡುವಂಥದ್ದು, ವೈಶ್ಯನ ಕೆಲಸ ವ್ಯಾಪಾರ ಮಾಡುವಂಥದ್ದು, ಶೂದ್ರನ ಕೆಲಸ ಮೇಲ್ವರ್ಗದವರ ಸೇವೆ ಮಾಡುವಂಥ ಕೆಲಸ ಶೂದ್ರಂದಾಗುತ್ತೆ. ಹಾಗಾಗಿ ಈ ಹೇಳಿಕೆ ನಮಗೆ ಬಿ ನಮಗೆ ತಪ್ಪಾಗಿದೆ ಅಂತೇಳಿ ಕರಿತಾ ಹೋಗ್ತೀವಿ. ಎಸ್. ಇನ್ನಷ್ಟು ವಿಷಯಕ್ಕೆ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪೊಸಿಷನ್ ಆಫ್ ವುಮೆನ್ ಇನ್ ದ ಲೇಟರ್ ವೇದ್ ಇರಾ ಅಂತ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಉತ್ತರ ವೈದಿಕ ಕಾಲಕ್ಕೆ ಸ್ತ್ರೀಯರ ಸ್ಥಾನಮಾನಗಳು ಏನಾದವು ನೋಡ್ರಿ. ಖಂಡಿತವಾಗಿ ನೆನ್ಪಿಟ್ಕೊಳ್ರಿ, ಉತ್ತರ ವೈದಿಕ ಕಾಲಕ್ಕೆ ಸ್ತ್ರೀಯರ ಸ್ಥಾನಮಾನಗಳು ಸಂಪೂರ್ಣವಾಗಿ ಕುಂಠಿತವಾಗ್ತವೆ. ಅವರು ತಮ್ಮ ಸಾಮರ್ಥ್ಯವನ್ನೋಕ್ಕಿಂತ ಅವರು ತಮ್ಮ ಸ್ಥಾನಮಾನಗಳನ್ನು ಇಲ್ಲಿ ಕಳ್ಕೊಂಡ್ಬಿಡ್ತಾರೆ. ಇಲ್ಲಿ ಮನೆಯಿಂದ ಹೊರಗಡೆ ಹೋಗೋದೇ ತುಂಬ ಕಷ್ಟ ಆಗುತ್ತೆ ಉತ್ತರ ವೈದಿಕ ಕಾಲಕ್ಕೆ. ಹಾಗಾಗಿ ಮನಸ್ಥಿತಿಯನ್ನು ತಿಳ್ಕೊಂಡು ಆಪ್ಷನ್ಸ್ ನೋಡ್ಕೋಬೇಕು. ಮಹಿಳೆಯರನ್ನು ಪುರುಷರಿಗಿಂತ ಕೀಳು ಮತ್ತು ಅಧೀನ ಎಂಬ ಭಾವಿಸಲಾಗಿತ್ತು. ಎಸ್. ಇಲ್ಲಿ ಮತ್ತೆ ನಾವು ವಿಷಯಕ್ಕೆ ಹೋಗೋಣ. ಏನಾಗಾದರೆ ನೋಡಿರಿ, ಈ ಇಂಪಾರ್ಟೆಂಟ್ ನೋಡ್ಕೊಳ್ತಾ ಹೋಗ್ತೀವಿ. ಯಾವುದು ಸರಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕೇಳಿ ಯಾವುದು ಸರಿ ಅಂತ. ಇದು ಖಂಡಿತವಾಗಿ ಸರಿ ಇದೆ. ಮಹಿಳೆಯರನ್ನು ಪುರುಷರಿಗಿಂತ ಕೀಳು ಮತ್ತು ಅಧೀನ ಎಂದು ಭಾವಿಸಲಾಗಿತ್ತು. ಓಕೆ. ಸೆಕೆಂಡ್ ಆಪ್ಷನ್ ಇದೆ, ನೋಡ್ತಾ ಹೋಗೋಣ. ಸಭೆಗೆ ಸಂಬಂಧಿಸಿದಂತೆ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಂತೆ ಅವರನ್ನು ನಿರ್ಬಂಧಿಸಿ. ನಿಮಗೆ ಹೇಳಿದ್ದೆ ನಾನು, ಸಭಾ, ಸಮಿತಿ, ವಿಧಾತ, ಸಭಾ, ಸಮಿತಿ ಅಂತ ಬರ್ತದೆ. ಹಾಗಾದರೆ ವಿಧಾತದಲ್ಲಿ ಸ್ತ್ರೀಯರು ಭಾಗವಹಿಸ್ತಾರೆ, ಸಮಿತಿಯಲ್ಲಿ ಸ್ತ್ರೀಯರು ಭಾಗವಹಿಸ್ತಾರೆ, ಸಭಾದಲ್ಲಿ ಸ್ತ್ರೀಯರು ಭಾಗವಹಿಸಲ್ಲ ಅಂತ ನಿಮಗೆ ಹೇಳಿದ್ದೆ ನಾನು. ಹಾಗಾಗಿ ಇಲ್ಲಿ ಸಭಾದಲ್ಲಿ ಸ್ತ್ರೀಯರಿಗೆ ಭಾಗವಹಿಸೋಕ್ಕೆ ಅವಕಾಶ ಇಲ್ಲ. ಎಲ್ಲಿ? ಸಭಾದಲ್ಲಿ. ಹಾಗಾಗಿ ಇದು ಸಹಿತ ನಮಗೆ ಸರಿಯಾದ ಹೇಳಿಕೆಗಳಿವೆ. 1 ಸರಿ, 2 ಸರಿ ಅಂತ. ಹಾಗಾಗಿ ಇದು ನಮಗೆ 1 ಮತ್ತು 2 ಸರಿ ಅಂತ ಬಂದಾಗ ಇದು ನಮಗೆ ಆನ್ಸರು ಸರಿ ಆಗ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ರಿ. ವೈದಿಕ ಯುಗಕ್ಕಿಂತ ಪೂರ್ವ ವೈದಿಕ ಯುಗಕ್ಕಿಂತ ಉತ್ತರ ವೈದಿಕ ಯುಗದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳನ್ನು ನಾವು ಇದರಲ್ಲಿ ಸ್ತ್ರೀಯರ ಸ್ಥಾನಮಾನಗಳು ಸಂಪೂರ್ಣವಾಗಿ ಕುಂಠಿತ ಆಗ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಉತ್ತರ ವೈದಿಕ ಯುಗದಲ್ಲಿ ಅಂತೇಳಿದ್ರೆ ನಾವು ಕರಿತಾ ಹೋಗ್ತೀವಿ. ಎಸ್. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ವಿಚ್ ವಾಸ್ ದ ಮೇನ್ಸ್ ಸೋರ್ಸ್ ಆಫ್ ಕಾಪರ್ ಫಾರ್ ದ ಇಂಡೋ ಆರಿಯನ್ಸ್ ಅಂತ ಇದೆ. ಅಂದರೆ ಇಂಡೋ ಆರಿಯನ್ನರಿಗೆ ತಾಮ್ರದ ಪ್ರಮುಖ ಮೂಲ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಇಂಡೋ ಆರಿಯನ್ಸ್ಗೆ ತಾಮ್ರದ ಪ್ರಮುಖ ಮೂಲ ಯಾವುದು ನೋಡ್ರಿ. ಗುಜರಾತ್ನ ಜವಾಹರ್ ಗಣಿಗಳು ಅಂತ ಇದೆ, ರಾಜಸ್ಥಾನದ ಕೇತ್ರಿ ಗಣಿಗಳು ಅಂತ ಇದೆ, ಛೋಟಾ ನಾಗ್ಪುರದ ಪ್ರಸ್ಥಭೂಮಿ ಅಂತ ಇದೆ, ಮತ್ತು ಪಂಜಾಬ್ ಅಂತ ಇದೆ. ಹಾಗಾಗಿ ನಮಗೆ ಗೊತ್ತಿರತಕ್ಕಂಥ 100 ನೇರವಾದ ಆನ್ಸರ್ ಯಾವುದಂದರೆ ರಾಜಸ್ಥಾನದ ಕೇತ್ರಿ ಗಣಿಗಳು ಅನ್ನೋದು ನಮಗೆ ನೇರವಾದ ಆನ್ಸರ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಇಂಡೋ ಆರಿಯನ್ಸ್ಗೆ ರಾಜಸ್ಥಾನದ ಕೇತ್ರಿ ಗಣಿಗಳಿಂದ ಅವರು ತಾಮ್ರವನ್ನು ತರಿಸ್ಕೊಳ್ತಾ ಇದ್ರು ಅನ್ನೋದು. ಅಂದರೆ ತಾಮ್ರ ಯುಗಕ್ಕೆ ಸಂಬಂಧಪಟ್ಟಿದ್ದು ಸಿಂಧೂ ನಾಗರಿಕತೆ ಆದರೂ ಸಹಿತ ತಾಮ್ರವನ್ನು ಇಲ್ಲಿಂದ ತರಿಸ್ಕೊಳ್ತಾರೆ ಇವರು. ಇಂಪಾರ್ಟೆಂಟ್, ರಾಜಸ್ಥಾನದ ಕೇತ್ರಿಗಳಿಂದ ತರಿಸ್ಕೊಳ್ತಾರೆ. ಅಂದರೆ ವೈದಿಕ ಯುಗದಲ್ಲಿ ಪೂರ್ವ ವೈದಿಕ ಯುಗದ ಕೊನೆಯ ಭಾಗ, ಉತ್ತರ ವೈದಿಕ ಯುಗದ ಆರಂಭ ಭಾಗದಲ್ಲಿ 1000 ಇಸ್ವಿ ಅಂತೀವಿ. 1000 ಇಸ್ವಿಯಲ್ಲಿ ನಮಗೆ ಕಬ್ಬಿಣ ಬಳಕೆ ಬರುತ್ತಂತೀವಿ. ಹಾಗಾಗಿ ಅದನ್ನು ಕಬ್ಬಿಣ ಯುಗ ಅಂತಲೂ ಕರಿತಾ ಹೋಗ್ತೀವಿ. ಅಂದರೆ ಕಬ್ಬಿಣ ಬಳಕೆ ಬರೋಕ್ಕಿಂತ ಮುಂಚೆ 3000 BCಯಲ್ಲಿ ಬಳಕೆ ಬಂದಿರತಕ್ಕಂಥ ನಾವು ತಾಮ್ರ ಯುಗ ಅಂತ ಕರ್ಕೊಳ್ತಾ ಹೋಗ್ತೀವಿ. ಆ ಯುಗ ತಾಮ್ರ. ಹಾಗಾಗಿ ತಾಮ್ರವನ್ನು ಎಲ್ಲಿಂದ ತರಿಸ್ಕೊಳ್ತಾರೆ ಇವರು? ರಾಜಸ್ಥಾನದ ಕೇತ್ರಿ ಗಣಿಗಳಿಂದ ಇವರು ಏನು ತರಿಸ್ಕೊಳ್ತಾರೆ? ತಾಮ್ರವನ್ನು ತರಿಸ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತಾ ಹೋಗ್ತೀವಿ. ನೆಕ್ಸ್ಟು ಮತ್ತೆ ವಿಷಯಕ್ಕೆ ಹೋಗೋಣ ನಾವು. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ.
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಅಮಾಂಗ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಇನ್ಕರೆಕ್ಟ್. ಯಾವುದು ತಪ್ಪು ಅಂತ ಮೇನ್ ಇಂಪಾರ್ಟೆಂಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಲವೊಂದು ಹೇಳಿಕೆಗಳು ಕೊಟ್ಟಿವೆ, ಅದರಲ್ಲಿ ಯಾವುದು ತಪ್ಪಾಗಿದೆ ಅಂತ. ಎಸ್ ನೋಡೋಣ. ಬೇಟೆಯಾಡುವುದು ಮತ್ತು ಸಂಗ್ರಹಿಸುವುದು ಇಂಡೋ ಆರ್ಯನ್ಸರ ಪ್ರಮುಖ ಉದ್ಯೋಗ ಅಂತ. ಎಸ್ ಇಲ್ಲಿ ಆರ್ಯನ್ಸರ ಪ್ರಮುಖ ಉದ್ಯೋಗ ಅಂತ ಹೇಳ್ತೀವಿ, ಇಂಡೋ ಆರ್ಯನ್ ಪ್ರಮುಖ ಉದ್ಯೋಗ. ನೆಕ್ಸ್ಟು ನಂತರದ ವೇದದ ಕಾಲದಲ್ಲಿ ಅಕ್ಕಿ ಮತ್ತು ಗೋಧಿ ಮುಖ್ಯ ಬೆಳೆಗಳಾದವು ಅಂತ ಹೇಳ್ತೀವಿ. ಮತ್ತು ನಂತರದ ವೇದ ಕಾಲದಲ್ಲಿ ರೈತರು ಮರದ ನೇಗಿಲನ್ನು ಬಳಸಿ. ನೋಡ್ರಿ ಇದು ಆ್ಯಕ್ಚುಲಿ ಇದು ಸಹಿತ ತಪ್ಪಾಗಿದೆ, ಇದು ಸಹಿತ ತಪ್ಪಾಗಿದೆ. ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಸ್ವಲ್ಪ ಬೇಟೆಯಾಡುವುದು ಬದಲಾಗಿ ಆ್ಯಕ್ಚುಲಿ ನಮಗೆ ಏನು ಮಾಡಬೇಕಾಗಿತ್ತು, ಬೇಟೆಯಾಡುವುದು ಬದಲಾಗಿ ಇದು ಆ್ಯಕ್ಚುಲಿ ನಮಗೆ ಪಶುಸಂಗೋಪನೆ ಅಂತ ಕೊಡಬೇಕಾಗಿತ್ತು. ಅದು ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ಪಶುಸಂಗೋಪನೆ ಅಂತ ಬರುತ್ತೆ ಆ್ಯಕ್ಚುಲಿ, ಪಶುಸಂಗೋಪನೆ. ಹಾಗಾದರೆ ಇದು ತಪ್ಪು, ಇದು ತಪ್ಪು, ಇದು ಮೊದಲು ಹೇಳಿಕೆ ಮಾತ್ರ ಸರಿಯಾಗುತ್ತೆ. ಹಾಗಾದ್ರೆ ಇದು ತಪ್ಪಾಗಿದೆ. ಇದು ಅಂದರೆ ಇಲ್ಲಿ ನಂತರ ವೇದ ಕಾಲದಲ್ಲಿ ಬಾರ್ಲಿಯನ್ನು ಹೆಚ್ಚಾಗಿ ಬೆಳೆಗೆ ಸ್ಟಾರ್ಟ್ ಮಾಡ್ತಾರೆ. ಯಾವುದನ್ನು? ಬಾರ್ಲಿಯನ್ನು ಹೆಚ್ಚಾಗಿ ಬೆಳೆಗೆ ಸ್ಟಾರ್ಟ್ ಮಾಡ್ತಾರೆ, ಗೋಧಿ ಮತ್ತು ಅಕ್ಕಿಯನ್ನಲ್ಲ. ನೆಕ್ಸ್ಟ್ ನಂತರದ ವೇದ ಕಾಲದಲ್ಲಿ ರೈತರು ಅಂದರೆ ಲೇಟರ್ ವೇದಿಕ್ ಪೀರಿಯಡ್ ಅಲ್ವಾ? ಸರಿ, ನಂತರ ವೇದ ಕಾಲದಲ್ಲಿ ರೈತರು ಮರದ ನೇಗಿಲಿನ ಬಳಗಾಗಿ ನಂತರ ವೇದ ಕಾಲ ಅಂತ ನಿಮ್ಗೆ ಹೇಳಿದೆ. 1000 ಇಸ್ವಿಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ, ಕಬ್ಬಿಣ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕಬ್ಬಿಣದ ನೇಗಿಲುಗಳನ್ನು, ತಾಮ್ರದ ನೇಗಿಲುಗಳನ್ನು ಬಳಸಲು ಇವರು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದು ಸಹಿತ ನಮಗೆ ತಪ್ಪಾಗುತ್ತೆ. ಹಾಗಾಗಿ ಮರದ ನೇಗಿಲು ಅಂತ ಹೇಳಿದ್ರೆ ತಾಮ್ರದ ನೇಗಿಲುಗಳನ್ನು, ಇನ್ನು ನೆಕ್ಸ್ಟು ಈ ಕಬ್ಬಿಣದ ನೇಗಿಲುಗಳನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ್ರೆ ಇದು ಸಹಿತ ತಪ್ಪಾಗುತ್ತೆ. ಹಾಗಾಗಿ ಯಾವ್ದು ಸರಿಯಾಗಾದರೆ ಒಂದು ಮಾತ್ರ ಸರಿ. ಎಷ್ಟು ತಪ್ಪಾಗಾದರೆ 2 ಮತ್ತು ಯಾವುದಲ್ಲಿ ನೋಡಿರಿ, ಮತ್ತು ಇಂಪಾರ್ಟೆಂಟ್ ಕಾಣ್ತಕ್ಕಂಥದ್ದು ನಿಮಗೆ ಬಿ ಅಂತ ಏನಿದೆ, ಇದು ನಮಗೆ 2 ಮತ್ತು 3ನೇದಲ್ಲಿ ತಪ್ಪಾಗಿದೆ. ಈ ಹೇಳಿಕೆಗಳು ತಪ್ಪಾಗಿದೆ, ಈ ಹೇಳಿಕೆ ಮಾತ್ರ ಸರಿಯಾಗಿದೆ ಅನ್ನೋದನ್ನು ನಾವು ಎಕ್ಯುರೇಟಾಗಿ ಇಲ್ಲಿ ತಿಳ್ಕೊಳ್ತೀವಿ. ಓಕೆನಾ? ಈಗ ನೆಕ್ಸ್ಟು ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವೇದಿಕ್ ಲಿಟ್ರೇಚರ್ ಟಾಕ್ಸ್ ಅಬೌಟ್ ದ, ಇಲ್ಲಿ ಇಂಪಾರ್ಟೆಂಟಾಗಿ ಸಾಲ್ವೇಷನ್ಸ್ ಅಂತ ಇದೆ, ಸಾಲ್ವೇಷನ್ಸ್. ಎಸ್ ನೋಡಿ, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವೇದಿಕ್ ಲಿಟ್ರೇಚರ್ ಟಾಕ್ಸ್ ಅಬೌಟ್ ಸಾಲ್ವೇಷನ್ಸ್. ಕೆಳಗಿನ ಯಾವ ವೈದಿಕ ಸಾಹಿತ್ಯವು ಮೋಕ್ಷದ ಬಗ್ಗೆ ಹೇಳುತ್ತದೆ ಅಂತ. ಹಾಗಾದರೆ ಮೋಕ್ಷದ ಬಗ್ಗೆ ಹೇಳ್ತಕ್ಕಂಥ ಋಗ್ವೇದನೋ, ನಂತರದ ಸಂಹಿತೆಗಳನ್ನೋ, ಬ್ರಾಹ್ಮಣರೋ ಅಥವಾ ಉಪನಿಷತ್ತುಗಳು ಅಂತ ಇದೆ. ಹಾಗಾದರೆ ಖಂಡಿತವಾಗಿ ಇಲ್ಲಿ ಉಪನಿಷತ್ತುಗಳು ಅನ್ನೋದು ಏನಿದೆ, ಇದು ಮೋಕ್ಷದ ಬಗ್ಗೆ ನಮಗೆ ಮಾಹಿತಿ ತಿಳಿಸುತ್ತೆ. ಯಾವುದ್ರಿ? ಉಪನಿಷತ್ತು. ಹಾಗಾದರೆ ಉಪನಿಷತ್ತು ಅಂತ ಬಂದಾಗ ನಾವು ಉಪನಿಷತ್ತು ಬಗ್ಗೆ ಒಂದು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಉಪನಿಷತ್ತುಗಳು ಅಂತ ಕರ್ಕೊಳ್ತೀವಿ. ಉಪನಿಷತ್ತುಗಳ ಟೋಟಲ್ ಸಂಖ್ಯೆ ಎಷ್ಟು? ಉಪನಿಷತ್ತುಗಳು ಅಂತ ಬಂದಾಗ ಟೋಟಲ್ ಆಗಿ 108 ಉಪನಿಷತ್ತುಗಳನ್ನು ನಾವು ಕಾಣ್ತೇವೆ. ಎಷ್ಟು ಉಪನಿಷತ್ತುಗಳು? 108. ಉಪ ಅಂದರೆ ನೋಡಿ, ಉಪನಿಷತ್ತು ಅಂತ ಬಂದಾಗ ಗುರುವಿನ ಬಳಿ ಕುಳಿತು ಶ್ರದ್ಧಾಪೂರ್ವಕ ಕಲಿಯುವುದನ್ನು ಉಪನಿಷತ್ತು ಅಂತ ಕರಿತೀವಿ. ಇದನ್ನು ನಾವು ತತ್ವಶಾಸ್ತ್ರಗಳು ಅಂತಲೂ ಕರ್ಕೊಳ್ತೀವಿ. ಉಪನಿಷತ್ತುಗಳನ್ನು ನಾವು ಏನು ಕರ್ಕೊಳ್ತೀವಿ? ತತ್ವಶಾಸ್ತ್ರಗಳು ಅಂತ ಕರ್ಕೊಳ್ತೀವಿ. ಇವುಗಳನ್ನು ನಾವು ನೋಡಿ, ಉಪನಿಷತ್ತುಗಳನ್ನ ವೇದಾಂತ್ಯ ಅಂತ ವೇದಗಳ ಅಂತ್ಯಭಾಗನು ಅಂತ, ವೇದಗಳ ಅಂತ್ಯಭಾಗ ಅಂತ ಕರ್ಕೊಳ್ತೀವಿ. ಇಲ್ಲಿ ಅತ್ಯಂತ ಚಿಕ್ಕ ಉಪನಿಷತ್ತು ಮುಂಡಕ ಉಪನಿಷತ್ತು ಅಂತ ಕರ್ಕೊಳ್ತೀವಿ, ಮುಂಡಕ ಉಪನಿಷತ್ತು. ನೆಕ್ಸ್ಟ್ ಇಲ್ಲಿ ಸತ್ಯಮೇವ ಜಯತೆ ಇದೆ. ಆಮೇಲೆ ನೆಕ್ಸ್ಟ್ ಬೃಹದಾರಣ್ಯಕ ಉಪನಿಷತ್ತು ಅಂತ ಬರುತ್ತೆ, ಬೃಹದಾರಣ್ಯಕ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಹಾ ಉಪನಿಷತ್ತು ಅಂತ ಬರುತ್ತೆ ರೀ, ಮಹಾ ಉಪನಿಷತ್ತು ಅಂತ ಬರುತ್ತೆ, ಮಹಾ ಉಪನಿಷತ್ತು. ಈ ಮಹಾ ಉಪನಿಷತ್ತಲ್ಲಿ ವಸುದೈವ ಕುಟುಂಬಂ ಅಂತ ಮಾಹಿತಿ ಇದೆ, ವಸುದೈವ ಕುಟುಂಬಂ ಅಂತ ಮಾಹಿತಿ ಇದೆ, ವಸುದೈವ ಕುಟುಂಬಂ ಅಂತ ಮಾಹಿತಿ ಇದೆ. ಅಂದರೆ ಪ್ರಪಂಚವೇ ಒಂದು ಕುಟುಂಬ ಅನ್ನೋ ಒಂದು ಮಾಹಿತಿ ನಮಗೆ ಕಂಡು ಬರ್ತಕ್ಕಂಥದ್ದು. ಇನ್ನಷ್ಟು ಇಂಪಾರ್ಟೆಂಟಾಗಿ ಜಬಲೋಪನಿಷತ್ತು ಬರುತ್ತೆ. ಜಬಲೋಪನಿಷತ್ತು ಇದರಲ್ಲಿ 4 ಆಶ್ರಮಗಳ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥದ್ದು ಜಬಲೋಪನಿಷತ್ತು. ಮತ್ತೊಂದು ಉಪನಿಷತ್ತು ಬರುತ್ತೆ ಕಟ ಉಪನಿಷತ್ತು ಅಂತ ಬರುತ್ತೆ, ಕಟ ಉಪನಿಷತ್ತು. ಈ ಕಟ ಉಪನಿಷತ್ತಲ್ಲಿ ಏನು ಮಾಹಿತಿ ಅಂದರೆ ಇಲ್ಲಿ ಯಮ ಮತ್ತು ನಚಿಕೇತರ ಕಥೆ ಇದೆ ಅಂತ ಹೇಳ್ತೀವಿ, ಯಮ ಮತ್ತು ನಚಿಕೇತರ ಕಥೆ ಇದೆ ಜಬಲೋಪನಿಷತ್ತಲ್ಲಿ, ಕಠೋಪನಿಷತ್ತಲ್ಲಿ ಯಮ ಮತ್ತು ನಚಿಕೇತರ ಕಥೆಗಳು ಕಂಡುಬರ್ತವೆ, ಯಮ ಮತ್ತು ನಚಿಕೇತರ ಕಥೆಗಳು ಅಂತ ಕರ್ಕೊಳ್ತಾ ಹೋಗ್ತೀವಿ. ಓಕೆನಾ? ಹೀಗೆ ಇಲ್ಲಿ ಕೆಲವೊಂದು ಉಪನಿಷತ್ತುಗಳಿಂದ ನಾವು ದೇಹವಾಕ್ಯ ತಗೊಂಡು, ಫಾರ್ ಎಕ್ಸಾಂಪಲ್ ಈಶಾ ಉಪನಿಷತ್ತು ಅಂತ ಬರುತ್ತೆ, ಈಶಾ ಉಪನಿಷತ್ತು. ಈಶಾ ಉಪನಿಷತ್ತಿಂದ ಲೋಕಪಾಲ ಇಲಾಖೆ, ಯಾವ ಇಲಾಖೆ? ಲೋಕಪಾಲ ಇಲಾಖೆ ಮಾಗ್ರೀತ ಕಸ್ವಸಾಧನಂ ಎಂಬ ಒಂದು ದೇಹವಾಕ್ಯ ತಗೊಂಡಾರ. ಅಂದರೆ ಬೇರೆಯವ್ರ ಹಣಕ್ಕೆ ಆಸೆ ಪಡಬಾರ್ದು ಅಂತ. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿದೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗ ಮಾಹಿತಿ ಅಂತ ಇದೆ. ಹಾಗಾದರೆ ಇಲ್ಲಿ ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲಿಂದ ಬೆಳಕಿನಡೆಗೆ ಎಂಬ ಕಾನ್ಸೆಪ್ಟು. ಕತ್ತಲಿಂದ ಬೆಳಕಿನಡೆಗೆ ಅನ್ನೋ ಕಾನ್ಸೆಪ್ಟು ನಿಮಗೆ ದಾವಣಗೆರೆ ಯೂನಿವರ್ಸಿಟಿಯ ಒಂದು ದೇಹವಾಕ್ಯ, ಅದು ಮೋಟೋ ಅಂತ ಕರ್ಕೊಳ್ತಾ ಹೋಗ್ತೀವಿ, ಅದದು ಮೋಟೋ ಅಂತ ಕರ್ಕೊಳ್ತೀವಿ. ಹಾಗಾದರೆ ಯಾವುದದು? ಅಸತೋಮ ತಮಸೋಮ ಜ್ಯೋತಿರ್ಗಮಯ, ಕತ್ತಲಿಂದ ಬೆಳಕಿನಡೆಗೆ. ಹಾಗಾಗಿ ಈ ಥರ ಒಂದು ಉಪನಿಷತ್ತುಗಳ ಬಗ್ಗೆ ಸಹಿತ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಗೊಳ್ತೀವಿ. ಹಾಗಾಗಿ ಉಪನಿಷತ್ತುಗಳಲ್ಲಿ ಮೋಕ್ಷದ ಬಗ್ಗೆ ನಮಗೆ ಉಲ್ಲೇಖ ಕಂಡುಬರುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಎಸ್, ಈಗ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ದ ಫೇಮಸ್ ಬ್ಯಾಟಲ್ ಆಫ್ ದ 10 ಕಿಂಗ್ಸ್ ನೋಡ್ರಿ, ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಋಗ್ವೇದ ವಾಸ್ ಫೌಟ್ ಆನ್ ಬ್ಯಾಂಕ್ ಆಫ್ ಅಂತ ಇದೆ. ಅಂದರೆ ಯಾವ ನದಿಯ ದಂಡೆ ಮೇಲೆ
ಋಗ್ವೇದದಲ್ಲಿ ಕಂಡುಬರ್ತಕ್ಕಂಥ ದಶರಾಗ್ರ ಕದನ ಅಥವಾ ದಶರಾಗ್ನ ಕದನ ಕಂಡುಬರುತ್ತೆ ಅನ್ನೋ ಒಂದು ಕ್ವಶನ್ ಆಗುತ್ತೆ. ನೋಡಿ, ಋಗ್ವೇದದಲ್ಲಿ ವಿವರಿಸಿರುವ 10 ರಾಜರ ಕದನ 10 ಕಿಂಗ್ಸ್ ಅಂತ ಕರ್ಕೊಂಡ್ವಿ. ದಶರಾಜರ ಕದನ ಅಥವಾ ದಶರಾಗ್ನ ಕದನ ಅಂತೀವಿ. ಯುದ್ಧವು ದಡದಲ್ಲಿ ನಡೆಯಿತು ಅಂತ. ಯಾವುದು ನಡಿ ಹಾಗಾದರೆ? ಪರುಷ್ಟಿ ಅಂತ ಇದೆ, ಸರಸ್ವತಿ ಅಂತ ಇದೆ, ವಿಪಾಸ ಅಂತ ಇದೆ, ಅಸಕ್ನಿ ಅಂತ ಇದೆ. ಹಾಗಾದ್ರೆ ಇದು ಯಾವ ನದಿ ಅಂತ ಬಂದಾಗ ಪರುಷ್ಟಿ ನದಿ ಅಥವಾ ಪುರುಷಿಣಿ ನದಿ ಅಂತ ಕರ್ಕೊಳ್ತೀವಿ. ಯಾಕೆಂದರೆ ಈಗಿನ ರಾವಿ ನದಿನೇ ಪುರುಷಿಣಿ ನದಿ ಅಂತ ಕರ್ಕೊಳ್ತೀವಿ. ಯಾವ ನದಿ? ಪುರುಷಿಣಿ. ಹಾಗಾದರೆ ಇದು ಯಾಕಾಯ್ತು ಸರ್ ಅಂತ ನೋಡ್ಕೊಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಭರತ ಕುಲದ ನಾಯಕ ಸುದಾಸ್. ಭರತ ಕುಲದ ನಾಯಕ ಯಾರು? ಸುದಾಸ್ ಅನ್ನೋ ವ್ಯಕ್ತಿ. ಅವನಿಗೊಬ್ಬ ಪುರೋಹಿತ ಇದ್ದ, ಆತನ ಹೆಸರು ವಿಶ್ವಾಮಿತ್ರ ಅಂತ ಕರ್ಕೊಳ್ತೀವಿ. ಪುರೋಹಿತನ ಹೆಸರು ಏನು? ವಿಶ್ವಾಮಿತ್ರ. ಈ ವಿಶ್ವಾಮಿತ್ರನಿಗೂ ಸುದಾಸ್ಗೂ ಸ್ವಲ್ಪ ಜಗಳ ಆಗಿ ಈ ವಿಶ್ವಾಮಿತ್ರನಿಗೆ ಸುದಾಸ್ ವಿಶ್ವಾಮಿತ್ರನಿಗೆ ಈ ಪುರೋಹಿತ ಪೋಸ್ಟಿಂದ ಡಿಸ್ಮಿಸ್ ಮಾಡಿ ಬಿಸಾಕ್ತಾನೆ. ಅವನ ಜಾಗಕ್ಕೆ ಈ ವಸಿಷ್ಠನನ್ನು ನೇಮಕ ಮಾಡ್ಕೊಳ್ತಾನೆ. ಯಾರು ನೇಮಕ ಮಾಡ್ಕೊಳ್ತಾನೆ? ವಸಿಷ್ಠನ. ಹಾಗಾಗಿ ಕೋಪಗೊಂಡಂಥ ವಿಶ್ವಾಮಿತ್ರ 5 ರಾಜರನ್ನು ಕರ್ಕೊಳ್ತಾನೆ. ಸುದಾಸ್ ಹತ್ರ 5 ರಾಜರಿದ್ದಾಗ ಟೋಟಲ್ ಆಗಿ 5 ಅಪೋಸಿಟ್ 5 ಅಂದರೆ ಇಲ್ಲಿ 5 ರಾಜರ ಮಧ್ಯೆ 10 ರಾಜರ ಮಧ್ಯೆ ನಡೆದಂಥ. ಹಾಗಾಗಿ ಇದನ್ನ 10 ಕಿಂಗ್ ವಾರ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಇದನ್ನ ಇಂಪಾರ್ಟೆಂಟ್ ಆಗಿ ನೋಡ್ತಾ ಕರಿತಾ ಹೋಗ್ತೀವಿ. ಇಲ್ಲಿ ನೋಡ್ರಿ, ನಮಗೆ ಇಂಪಾರ್ಟೆಂಟ್ ಕಾಣ್ತಕ್ಕಂಥದ್ದು ನೋಡ್ರಿ ಈ 10 ಕಿಂಗ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ದಶರಾಜರ ಕದನ ಅಂತೀವಿ. ಇದು ಯಾವ ನದಿ ದಂಡೆ? ಇಲ್ಲಿ ನೋಡ್ರಿ, ನಿಮಗೆ ಇಲ್ಲಿ ಕ್ವಶನ್ ಇದೆ. ನಿಮಗೆ ಯಾವ ಅಂತ ಬಂದಾಗ ಪರುಷ್ಟಿ ಅಂತ ಇದೆ ಅಥವಾ ಪುರುಷ್ಟಿ ಅಂತ ಇದೆ ಅಥವಾ ಈಗಿನ ರಾವಿ ಅಂತ ಕರ್ಕೊಳ್ತೀವಿ. ಆಗಿನ ಕಾಲಕ್ಕೆ ಪುರುಷಿಣಿ ಅಂತಲೂ ಸಹಿತ ಅದನ್ನು ನಾವು ಕರ್ಕೊಳ್ತಾ ಹೋಗ್ತೀವಿ ಅಥವಾ ಪರುಷ್ಟಿ ಅಂತಲೂ ಸಹಿತ ಅದನ್ನು ಕರ್ಕೊಳ್ತಾ ಹೋಗ್ತೀವಿ. ನದಿ ದಂಡೆ ಮೇಲೆ ಆಗುತ್ತೆ. ಯಾರ್ಯಾರ ಮಧ್ಯೆ ಆಗುತ್ತೆ? ಆರ್ಯ ಅಪೋಸಿಟ್ ಅನರ್ಯರ ಮಧ್ಯೆ ಆಗುತ್ತೆ. ಭರತ್ ಅಪೋಸಿಟ್ ಪುರುಗಳ ಮಧ್ಯೆ ಆಗ್ತಕ್ಕಂಥದ್ದು. ಯುದ್ಧದಲ್ಲಿ ಗೆದ್ದಂಥ ವ್ಯಕ್ತಿ ಸುದಾಸ್ ಅಂತ ಕರಿತಾ ಹೋಗ್ತೀವಿ. ಯಾರು ಗೆಲ್ತಾರೆ? ಸುದಾಸ್ ಇಲ್ಲಿ ಗೆಲ್ತಾ ಹೋಗ್ತಾನೆ. ಸೋತಂಥ ವ್ಯಕ್ತಿ ವಿಶ್ವಾಮಿತ್ರ ಈ ಒಂದು ಯುದ್ಧದಲ್ಲಿ ನಡೀತಾರೆ. ಹಾಗಾಗಿ ಭಾರತದ ಮೊಟ್ಟ ಮೊದಲ ಕದನ ಯಾವುದಂದ್ರೆ ಈ ದಶರಾಜರ ಕದನ ಅಂತ ಕರ್ಕೊಳ್ತೀವಿ. ದಶರಾಜರ ಕದನ ಅಂತೀವಿ ಅಥವಾ ಇದನ್ನ ನಾವು ದಶರಾಗ್ನ ಕದನ ಅಂತಲೂ ಸಹಿತ ಕರ್ಕೊಳ್ತಾ ಹೋಗ್ತೀವಿ. ಎಸ್, ಈ ವಿಷಯ ನಮಗೆ ಕಂಡುಬರ್ತಕ್ಕಂಥ ಯಾವುದ್ರಿ? ಯಾವ ನದಿ? ಪರುಷ್ಟಿ ಅಥವಾ ರಾವಿ ನದಿ ಅಂತೇಳಿ ಕರಿತಾ ಹೋಗ್ತೀವಿ. ಎಸ್, ಈಗ ಮತ್ತೆ ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ರಿವರ್ ಅಮಾಂಗ್ ದ ಫಾಲೋಯಿಂಗ್ ದ ರೆಫರ್ಡ್ ಆಸ್ ಮಾತೇತಮ, ದೇವಿತಮ ಆ್ಯಂಡ್ ನದಿತಮ ಇನ್ ದ ಋಗ್ವೇದ ಅಂತ. ಅಂದರೆ ಇಲ್ಲಿ ಇದು ಆ್ಯಕ್ಚುಲಿ ಮಾಟೇಟಮ ಅಂತ ಆಗೈತದು. ಮಾತೇತಮ. ಈ ಕೆಳಗಿನ ಯಾವ ನದಿಯನ್ನು ಮಾತೇತಮ, ದೇವಿತಮ ಮತ್ತು ಎಂದು ಉಲ್ಲೇಖಿಸಲಾಗಿದೆ ಅಂತ ಬಂದಾಗ ಸಿಂಧು ನದಿ, ಸರಸ್ವತಿ ನದಿ, ವಿತಸ್ತ ನದಿ, ಯಮುನಾ ನದಿ ಅಂತಿದೆ. ಹಾಗೆ 100% ಸರಸ್ವತಿ ನದಿ. ಯಾಕಂದರೆ ಸರಸ್ವತಿ ನದಿಯನ್ನು ಪವಿತ್ರವಾದ ನದಿ ಅಂತ ಕರ್ಕೊಳ್ತಾ ಹೋಗ್ತೀವಿ. ಬಟ್ ಈ ಸರಸ್ವತಿ ನದಿ ಪ್ರೆಸೆಂಟ್ ಇಲ್ಲ, ಬತ್ತಿ ಹೋಗಿದೆ. ಬತ್ತಿ ಹೋಗಿದ ಜಾಗಕ್ಕೆ ನಾವು ಏನು ಕರ್ತೀವಿ ಇಂಗ್ಲೀಷಿನ ಅಂದರೆ ಗ್ರೀನ್ ಬೆಲ್ಟ್ ಅಂತ ಕರ್ಕೊಳ್ತಾ ಹೋಗ್ತೀವಿ. ಏನಾಗಿದೆ ನೋಡ್ರಿ, ಋಗ್ವೇದದಲ್ಲಿ ಸರಸ್ವತಿಯನ್ನು ಮಾತೇತಮ, ದೇವಿತಮ ಮತ್ತು ನದಿತಮ ಅಂತ ಕರೀತಾರೆ. ನೋಡ್ರಿ, ಋಗ್ವೇದದಲ್ಲಿ ಸರಸ್ವತಿಯನ್ನು ಮಾತೇತಮ, ದೇವಿತಮ ಮತ್ತು ನದಿತಮ ಅಂತ ಕರೀತಾರೆ. ಮತ್ತು ಉಲ್ಲೇಖಿಸಲು ಇದನ್ನು ಎಲ್ಲಕ್ಕಿಂತ ಹೆಚ್ಚು ಧಾರ್ಮಿಕ ನದಿ ಅಥವಾ ಪವಿತ್ರವಾದ ನದಿ ಅಂತ ಕರ್ಕೊಳ್ತಾ ಹೋಗ್ತಾರೆ. ಮತ್ತು ಇದನ್ನು ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಗಗ್ಗರ್ ಅಂತ ಹೆಂಗೆ ಕರಿತೀವಿ, ಹಕ್ಕರ ಅಂತ ಹೆಂಗೆ ಕರಿತೀವಿ, ಆ ಚಾನಲ್ಗಳೊಂದಿಗೆ ಇದು ಹೊಂದಿಸಲ್ಪಟ್ಟಿರ್ತಕ್ಕಂಥದ್ದು. ಸರಸ್ವತಿ ಎಂದು ಹೆಸರು ಅವೆಸ್ತದಲ್ಲಿ ಸಹಿತ ನಮಗೆ ಕಂಡುಬರ್ತಕ್ಕಂಥದ್ದು ಮತ್ತು ದಕ್ಷಿಣದ ಅಫ್ಘಾನಿಸ್ತಾನದಲ್ಲಿ ಸಹಿತ ಇದರ ಬಗ್ಗೆ ನಮಗೆ ಹೆಲ್ಮೆಂಡ್ ನದಿ ಅಂತ ಕಂಡುಬರ್ತದೆ. ನೋಡಿ, ಇಂಪಾರ್ಟೆಂಟಾಗಿ ಸರಸ್ವತಿ ನದಿಯನ್ನು ಈ ಒಂದು ಇಂಪಾರ್ಟೆಂಟಾಗಿ ಎಲ್ಲಿ ಅಂತ ಬಂದಾಗ ಈ ಹರಕ್ವತಿ ಅಂತ ಕರೀತಾರೆ ಅವೆಸ್ತಾನ್ ಪ್ಲೇಸಲ್ಲಿ. ಮತ್ತು ಅದನ್ನು ದಕ್ಷಿಣ ಪಾಕಿಸ್ತಾನದಲ್ಲಿ ಏನು ಕರೀತಾರೆ ಅಂದರೆ ಹೆಲ್ಮೆಂಡ್ ನದಿ ಎಂದು ಬಂಧಿಸಲಾಗಿದೆ ಅಂತ ಕರ್ಕೊಳ್ತೀವಿ. ಅಂದರೆ ಇಂಪಾರ್ಟೆಂಟಾಗಿ ಅನ್ನೋದು ಬಂದಾಗ ಯಾವ ನದಿಯ ಬಗ್ಗೆ ಉಲ್ಲೇಖ ಇಲ್ಲಿ ಮಾತೇತಮ, ದೇವಿತಮ ಮತ್ತು ನದಿತಮ ಅಂತ ಕರೀತಾರೆ ಅಂದರೆ ಯಾವ ನದಿ ಅನ್ನಂತ ಬಂದಾಗ ಮೇನ್ ಇಂಪಾರ್ಟೆಂಟಾಗಿ ಸರಸ್ವತಿ ನದಿಯನ್ನು ಈ ಥರ ಕರಿತಾ ಹೋಗ್ತು. ಪವಿತ್ರವಾದ ನದಿ ಎಂದು ಪ್ರೆಸೆಂಟ್ ಈಗ ಅದು ಬತ್ತಿ ಹೋಗಿದೆ. ಬತ್ತಿ ಹೋಗಿರೋ ಜಾಗಕ್ಕೆ ಹೆಂಗೆ ಕರೀತಾರೆ ಅದನ್ನು ಗ್ರೀನ್ ಬೆಲ್ಟ್ ಅಥವಾ ಈ ಗುಪ್ತಗಾಮಿನಿ ಅಂತ ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಓಕೆನಾ? ಈಗ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ರಿವರ್ಸ್ ಮೇಂಟೈನ್ಸ್ ಇನ್ ದ ಋಗ್ವೇದ ಇಂಡಿಕೇಟ್ಸ್ ದ ರಿಲೇಷನ್ಸ್ ಆಫ್ ಆರ್ಯನ್ಸ್ ವಿತ್ ಅಫ್ಘಾನಿಸ್ತಾನ್ ಅಂತ ಇದೆ. ಅಂದರೆ ಋಗ್ವೇದದಲ್ಲಿ ಉಲ್ಲೇಖಿಸಲಾದ ಕೆಳಗಿನ ಯಾವ ನದಿಗಳು ಆರ್ಯರ ಸಂಬಂಧವನ್ನು ಸೂಚಿಸುತ್ತವೆ ಅಂತ ಇದೆ. ಇಲ್ಲಿ ಅಸ್ಕಿನಿ ಅಂತ ಇದೆ, ಪರುಷ್ಟಿ ಅಂತ ಇದೆ, ಕೂಬಾ ಮತ್ತು ಕ್ರಮ ಅಂತ ಇದೆ, ವಿಪಾಸ ಮತ್ತು ಇಲ್ಲಿ ಶೂತ್ರುದ್ರಿ ಅಂತ ಇದೆ. ಆಗ ಆನ್ಸರ್ ಬಂದು ನಮಗೆ ಕೂಬಾ ಮತ್ತು ಕ್ರಮ ಎಂಬ ನದಿಗಳು ನಮಗೆ ಇಂಪಾರ್ಟೆಂಟಾಗಿ ಒಂದು ಸಂಬಂಧವನ್ನು ಹೇಳ್ತವೆ. ನೋಡ್ರಿ, ಹಾಗಾದ್ರೆ ಏನು ಹೇಳ್ತೇವೆ? ನೀಡಿರುವ ನದಿಗಳಲ್ಲಿ ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥ ಕೂಬಾ ಮತ್ತು ಕ್ರಮ ಅಂತ. ನೋಡ್ರಿ, ಕೂಬಾ ಮತ್ತು ಕ್ರಮು ಅಂತ ನದಿಗಳು ಬರ್ತವೆ. ಇವು ಅಫ್ಘಾನಿಸ್ತಾನದೊಂದಿಗೆ ಆರ್ಯರ ಸಂಬಂಧವನ್ನು ಸೂಚಿಸ್ತವೆ. ಇಂಪಾರ್ಟೆಂಟು. ಹಾಗಾಗಿ ಋಗ್ವೇದದಲ್ಲಿ ಹೋಲಿಸಲಾಗಿರುವಂಥ ಯಾವ ನದಿಗಳು ಆರ್ಯರ ಸಂಬಂಧವನ್ನು ಸೂಚಿಸುತ್ತವೆ ಅಂತ ಬಂದಾಗ ಇವು ಕೂಬಾ ಮತ್ತು ಕ್ರಮು ಅನ್ನೋ ನದಿಗಳು ನಮಗೆ ಆರ್ಯರ ಸಂಬಂಧವನ್ನು ಸೂಚಿಸ್ತವೆ. ಆರಂಭಿಕ ಆರ್ಯರು ಪೂರ್ವ ಮತ್ತು ಅಫ್ಘಾನಿಸ್ತಾನದ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಕೂಬಾ ನದಿಯನ್ನು ಅಫ್ಘಾನಿಸ್ತಾನದ ಆಧುನಿಕ ಕಾಬುಲ್ ನದಿಯೊಂದಿಗೆ ಗುರುತಿಸಲಾಗಿದೆ. ಈಗ ಕೂಬಾ ನದಿ ಏನಿದೆ ಆಗಿನ ಕಾಲಕ್ಕೆ ಈ ಒಂದು ಕಾಬುಲ್ ನದಿಯೊಂದಿಗೆ ಇದನ್ನ ಗುರುತಿಸಲಾಗಿದೆ. ಹಾಗಾಗಿ ಯಾವ ನದಿಗಳು? ಕೂಬಾ ಮತ್ತು ಕ್ರಮು ಅನ್ನೋ ನದಿಗಳು ನಮಗೆ ಏನು ಹೇಳ್ತವೆ? ಆರ್ಯರ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಓಕೆನಾ? ಈಗ ಮತ್ತೆ ನೆಕ್ಸ್ಟು ಕ್ಲಾಸಲ್ಲಿ
ನೆಕ್ಸ್ಟ್ ಟಾಪಿಕ್ ಆಗಿರ್ತಕ್ಕಂಥ ಮಹಾಜನಪದಾಸ್ ಈ ಒಂದು ಟಾಪಿಕ್ ಆಯಿತು. ಅಥವಾ ಮತ್ತೆ ಬೇರೆ ಬೇರೆ ಟಾಪಿಕ್ಗಳೊಂದಿಗೆ ಮತ್ತೆ ನಾವು ಸಿಗೋಣ. ಮತ್ತೆ ಮುಂದಿನ ಒಂದು ಟಾಪಿಕ್ನ NCERT, ಓಲ್ಡ್ NCERT ಮತ್ತು ನ್ಯೂ NCERT ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಕ್ವಶನ್ಸ್ ಬೈಸ್ಡ್ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.